ವಿರೋಧ ಪಕ್ಷದಾಗಿ ವಿರೋಧ ಒಂದು ಪಕ್ಷ ಖಂಡನೆ ಬರೀ ಖಂಡನೆಗೆ ಮೂಲ ಸೀಮಿತ ಆಗಿರೋ ಹೊರತಾಗಿ ವಿರೋಧ ಪಕ್ಷ ಸಂಪೂರ್ಣ ಬಿಜೆಪಿ ಒಳಗಂತೂ ನಾಯಕತ್ವದ ದೊಡ್ಡ ಕೊರತೆ ಆಗೈತೆ. ಅವ್ರು ಬರೀ ಯಾಕಂದ್ರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದ್ರೆ 108 ಭ್ರಷ್ಟಾಚಾರ ಆರೋಪ ಅದಾವು ವಿಜೇಂದ್ರ ಮೇಲೂ ಅದಾವು, ಅವ್ರ ತಂದೆ ಸಹಿ ಡೂಪ್ಲಿಕೇಟ್ ಮಾಡಿದ ಸಹಿನೂ ಅದಾವು, ಅವ್ರ ತಂದೆಯ ಮೇಲೇ ಪೋಕ್ಸೋ ಇದೆ. ಹಿಂಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತಿನ ವೀಕ್ಷಕರು ಬಂದಾರ್ತು ಬಿಜೆಪಿ ಅವರು, ಮತ್ತು ಇವರು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸದಂದ್ರೆ ಬಿಜೆಪಿದು ಒಂದು 4 ಸ್ವಾಮಿಗಳು ಹಿಡಿದಾರ. ಅವರಿದ್ರು ಹೋಗಿ ಯಡಿಯೂರಪ್ಪ ಯಾವ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರೋಧ ಮಾಡ್ತೀವಿ. ಈ ಸ್ವಾಮಿಗಳ ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರ? ಹಿಂಗೆ ಹೋಗೋದು ಸರ್. ಹಂಗಿದ್ರೆ ಯಾವ್ದು ಬಿ ಜೆ ಪಿ ನೋಡ್ರಿ, ಈಗ ಯಾರೋ ಪ್ರಾಮಾಣಿಕರು ಬಂದಾರತ್ತಿವತ್ತು, ಯಾರೋ ಅವರು ಇಬ್ಬರು ವೀಕ್ಷಕರು ಬಂದಾರ. ಬಹುಶಃ ಅವ್ರನ್ನ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿಜೇಂದ್ರಗೆ, ಹಂಗೆ ಅನ್ನಿಸ್ತೈತೆ ನನಗೆ. ಸುದ್ದಿ ಬಂದ ಪ್ರಕಾರ ಇವ್ರು ಸ್ಟ್ರಿಕ್ಟ್ ಅದಾರೆ. ಈಗ ಬಂದವ್ರು ಈಗ ರಾಷ್ಟ್ರೀಯ ಸಹ ಪ್ರಧಾನ ಸಂಘಟನಾ ಏನು ಬಂದಾರಲ್ಲ, ಅವರು ಇನ್ನೊಬ್ರು ನಮ್ಮ ದೊಡ್ಡ ರಾಜ್ಯಸಭಾ ಸದಸ್ಯರಿದ್ರು ವರ್ಷದವ್ರು, ಇಬ್ಬರು ಪ್ರಾಮಾಣಿಕರದಾರ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿತೈತೆ. ಮತ್ತು ಇದೇ ಭ್ರಷ್ಟ ಕುಟುಂಬವನ್ನೇ ಮುಂದುವರ್ಸಿದ್ರೆ ಬಿ ಜೆ ಪಿನೂ ಸೊ ನಿಮಗೇನಾದ್ರೂ ಮಾತುಕತೆ ಆಗಿದೆ? ಇಲ್ಲ ನನಗೇನು ಮಾತುಕತೆ ಆಗಿಲ್ಲ. ಬರೀ ಇವ್ರು ಏನು ಮಾಡ್ಯಾರ, ಒಂದು 35 ಮಂದಿ ನಟ ಸೆಲೆಕ್ಷನ್ ಮಾಡ್ಯಾರ. ಹಂಗೆ ಮಾಡಬಾರ್ದು. ಈಗಿರುವಂಥ ಎಲ್ಲ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಟಿಕೆಟ್ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು, ಸರ್ವೆ ಮಾಡಬೇಕು. ಅಲ್ಲಿ ಯಾರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ, ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ, ಮತ್ತು ಅಮ್ಮೇಶ್ ಗೌಡ, ರುದ್ರೇಶ, ಇವ್ರು ಏನು ಹೇಳೋರು? ಹಾಂ, ಅವ್ರ ಪರನೇ ಹೇಳ್ಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರ್ದಂತೂ ಮಾಡ್ಕೊಂಡು ಕೂತಾನವ. ಅವು ಒಂದರೇ ಅದಾವ್ರೆ ಅವ್ ಮುಖದ ಮ್ಯಾಗ. ಇವ್ರ ಪಕ್ಷ ಕಟ್ಟೋರ ಅನ್ನಿಸ್ತೈತೆ ಅವ ಯಾವ ಸರ್ನು ತಳ್ಳಿ ಅತ್ತ. ಎಲ್ಲದು ಅವನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜೇಂದ್ರಗೆ. ಅಂಥವ್ನು ತೊಗೊಂಡು ಪಾರ್ಟಿ ಕಟ್ಲಕ್ಕ ಏನು ಮಾಡ್ಲಕತ್ತಾನೆ. ಬಿ ಜೆ ಪಿನ ಹಾಳು ಮಾಡ. ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರ. ಇಲ್ಲಿ ಕರ್ನಾಟಕ ಈ ತುಡುಗರಿಗೆ ಕೊಟ್ಟಾರ, ಏನು ಮಾಡೋದು?